ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂದರೆ ನಾವು ಇವಾಗ ಒಂದು ಸಿಚುವೇಶನ್ ಎಕ್ಸಾಂಪಲ್ ಕೊಡೋದಾದರೆ, ನಾವು ಮಠಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಅನ್ನದಾನ ಮಾಡ್ತಿರ್ತಾರೆ. ಸೊ ಅಲ್ಲಿ ಅನ್ನದ ಬಗ್ಗೆ ವಿಶೇಷವಾಗಿ ಲೈನ್ಗಳು ಬರೆದು ಬೋರ್ಡ್ಗಳೆಲ್ಲ ಹಾಕಿರ್ತಾರೆ. ಯಾಕೆಂದರೆ ಅನ್ನದ ಮಹತ್ವ ಎಷ್ಟಿದೆ, ಅನ್ನನ ವೇಸ್ಟ್ ಮಾಡಬೇಡಿ, ಒಂದು ಅಗಳಿನ ಮಹತ್ವ ಎಲ್ಲ ಬರೆದಿರ್ತಾರೆ. ಸೊ ಅದೆಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಆದರೂ ಈಗಿನ ಕಾಲದಲ್ಲಿ ಸ್ವಲ್ಪ ಜನ ಕೇರ್ ಮಾಡಲ್ಲ. ಸೊ ಅದನ್ನು ಬಿಟ್ಟಾಕಿ ಇವಾಗ ಈ ವಿಡಿಯೋ ಬಗ್ಗೆ ಮಾತಾಡೋದಾದರೆ, ಇದು ನಮ್ಮ ಕಡೆ ಏನಂತೀವಿ ಅದನ್ನು ಕಪ್ಪು ಇರುವೆ, ಗೊದ್ದ ಅಂತ ಕರಿತೀವಿ. ದಪ್ಪ ಇರುವೆ ಅಂದ್ಬಿಟ್ಟು ಕರೀತಾರೆ. ಕೆಲವು ಕಡೆ ಗೊದ್ದ ಅಂತ ಕರೀತಾರೆ, ನಮ್ಮ ಕಡೆ ಗೊದ್ದ ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಏನಂತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ತೋಟದಿಂದ ಬಂದು ಮನೆ ಹತ್ರ ಜಗಲಿ ಮೇಲೆ ಕೂತ್ಕೊಂಡೆ. ಇದು ಏನೋ ಒಂಥರ ಅಟ್ರ್ಯಾಕ್ಟ್ ಆಯಿತು. ಅಂದರೆ ಇವಾಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಮುಂಗಾರು. ಸೊ ಇದು ಒಂದೇ ನೋಡಿ, ಒಂದು ಪುರಿ ಕಾಳು ಬಿದ್ದಿತ್ತು. ಅಂದರೆ ಅದಕ್ಕದು ಫುಡ್ಡು, ಆಹಾರ. ಸೊ ಪುರಿ ಕಾಳನ್ನ ಒಂದೇ ಒಂದು ಯಾವುದ್ರ ಸಹಾಯ ಇಲ್ಲದೆ, ಒಂದೇ ಒಂದು ಗಿಡಗಳು, ಅದ್ರ ಕಡ್ಡಿಗಳು, ಎಲೆಗಳು ಏನೇ ಬಂದ್ರೂ ದಾಟ್ಕೊಂಡು ಇದನ್ನು ತನ್ನ ಗೂಡಿಗೆ, ಅಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಯೆಲ್ಲ ಜೋರಾಗಿ ಬಿದ್ದರೆ ಇವಕ್ಕೆ ಹೊರ್ಗಡೆ ಹೋಗೋಕ್ಕಾಗಲ್ಲ. ಸೊ ಮಳೆ ಫೋರ್ಸ್ಗೆ ಕೊಚ್ಚೋಗೋದು, ನೀರು ಬಿದ್ದಾಗ ಸತ್ತೋಗೋದು, ಈ ಥರ ಸನ್ನಿವೇಶಗಳು ತುಂಬ ಆಗ್ತವೆ ಇವಕ್ಕೆ. ಸೊ ಹಂಗಾಗಿ ಇದು ಅನ್ನ ಅಂದರೆ ಅದಕ್ಕೆ ಆಹಾರನ ಹೆಂಗೆ ಸೇಫ್ ಮಾಡ್ತಾಯಿದೆ, ಮತ್ತು ಒಂಟಿಯಾಗಿ ಹೋರಾಡಿ, ಅಂದರೆ ಎಷ್ಟು ಕಷ್ಟಪಟ್ಟು ಎಲ್ಲೋ ಅದು ಬಿದ್ರೂ ಎಲ್ಲೋ ಬೀಳಬಾರ್ದು ಆ ಥರ ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದೆ. ಮತ್ತು ಅದು ನೋಡಿ, ಕೆಲವೊಂದು ಸಲ ನೋಡಿ ಇವಾಗ ರಿವರ್ಸಲ್ಲೇ ಮೇಲ್ಗಡೆ ಹತ್ತುತ್ತಿದೆ. ಅಂದರೆ ಅದು ಇದಂಥ ಒಂದು ಕಾನ್ಫಿಡೆನ್ಸು, ಪವರು, ಮತ್ತು ಅದಕ್ಕೆ ಅಂದರೆ ಈಗ ಫುಡ್ಗೆ ಎಷ್ಟು ಮಹತ್ವ ಕೊಡ್ತೈತೆ ಅಂದರೆ, ಸೊ ಈಗ ಅದು ತನ್ನ ಗೂಡಿಗೆ ತಗೊಂಡೋಗಿ ಸೇಫ್ ಮಾಡಿ ಇಟ್ಕೋಬೇಕು. ಅಂದರೆ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಯಾವಾಗ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅವುಗಳಿಗೆ ಮಳೆಲೆಲ್ಲ ಹೋಗಿ ಆಹಾರ ಹುಡ್ಕೋದು ಅವಕ್ಕೆಲ್ಲ ತುಂಬ ಕಷ್ಟ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತವೆ ಅಂದರೆ, ಈಗ ಕೆಲವೊಂದು ಹಕ್ಕಿಗಳು ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಈಗ ಸಣ್ಣ ಸಣ್ಣ ಜೀವಿಗಳು ಏನು ಮಾಡ್ತವೆ ಅಂದರೆ, ಇರುವೆಗಳಾಗಿರ್ಬೋದು, ಇವೆಲ್ಲ ಏನು ಮಾಡ್ತವೆ, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಿದ್ದಂಗೆ ಅವಕ್ಕೇನು ಬೇಕು ಫುಡ್ಡು ಅದನ್ನು ತಗೊಂಡೋಗಿ ತಮ್ಮ ಗೂಡಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದು. ಅಂದರೆ ಮುಂದಿನ ದಿನಗಳಿಗೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ದಿನ ಆಗೋರು ನೋಡಿ ಮತ್ತೆ ಬೀಳ್ತು ಇದು. ಅಷ್ಟು ದಿನ ಆಗೋವರೆಗೂ ತನ್ನ ಗೂಡಲ್ಲಿ ಸೇವ್ ಮಾಡಿ ಇಟ್ಕೋತವೆ, ತಂದು ಇಟ್ಕೋತವೆ, ಎಲ್ಲೋ ಮುಂದಿನ ದಿನಗಳು ಬೇಕಾಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಬಿದ್ದರೂ ಅದನ್ನು ಪ್ರಯತ್ನ ಮಾತ್ರ ಬಿಡ್ತಾಯಿಲ್ಲ ಅದು. ನೋಡಿ ಯಾವ ಥರ ಕ್ಯಾರಿ ಮಾಡ್ತಿದೆ ಅಂದರೆ, ನನಗೆ ನೋಡಿ ಹಂಗೆ ಒಂದು ಕ್ಷಣ ಶಾಕ್ ಆಗೋಯ್ತು ಹಂಗೆ. ಏನಪ್ಪ ಇದು, ಅದು ಒಂದೇ ಒಂದಿದೆ ಸುತ್ತಮುತ್ತ. ಇವಾಗ ಕೆಲವೊಂದು ಸಲ ನೋಡಿದ್ರೆ ನಾವು ಇರುವೆಗಳದ್ದು ಗುಂಪೇ ಇರುತ್ತೆ. ಕೆಲವೊಂದು ಸಲ ಲೈನಾಗಿ ಹೋಗ್ತಾ ಇರ್ತವೆ, ಕೆಲವೊಂದು ಸಲ ಒಂದೇ ಇರುವೆ ಇರೋದು ನೋಡೋದೇ ರೇರು. ಇದ್ರೆ ಒಂದು 100, 200, 1000 ಈ ಥರ ಒಟ್ಟಿಗೆ ಇರ್ತವೆ. ಬಟ್ ಇದು ಈಗ ನಾನು ಇನ್ನೊಂದು 2-3 ಸನ್ನಿವೇಶಗಳು ಹೇಳೋದಂದರೆ, ಕೆಲವು ಇರುವೆಗಳೇ ಆಗಲಿ, ಈ ಥರ ಗೊದ್ದಗಳೇ ಆಗಲಿ, ಒಂದು 4-5 ಸೇರಿ ಒಟ್ಟಿಗೆ ಎತ್ಕೊಂಡು ಹೋಗ್ತಾ ಇರೋದೆಲ್ಲ ನೋಡಿದ್ದೀನಿ. ಬಟ್ ಇದು ಒಂಥರ ಅಬ್ಸರ್ವ್ ಮಾಡೋದೇ ನೀವು ನೋಡಿ, ಎಷ್ಟು ಕಷ್ಟಪಟ್ಟು ಕಾನ್ಫಿಡೆನ್ಸಿಂದ ಒಂದೇ ಎತ್ಕೊಂಡು ಹೋಗ್ತಿದೆ ನೋಡಿ. ಕೆಳಗಿಂದ ಕಟ್ಟೆ ಮೇಲೆ ಎತ್ಕೊಂಡು ಮೇಲ್ಗಡೆ ಹೋಗ್ತಿದೆ. ಅಂದರೆ ಇವಾಗ ಮೋಸ್ಟ್ಲಿ ಇದು ಯಾವುದಾದ್ರು ಎಲೆ ಕೆಳಗಡೆ ನೀರೆಲ್ಲಿ ಜಾಸ್ತಿ ಬರೋಲ್ಲ, ಅಂದರೆ ಆ ಗೂಡುಗಳು ಎಲ್ಲಿ ಸೇವ್ ಮಾಡ್ಕೋಬೇಕು ಅನಿಸುತ್ತೆ ಅಲ್ಲಿ ಹೋಗುತ್ತೆ ಅನಿಸುತ್ತೆ ಆಹಾರವನ್ನು ಕೂಡಿಟ್ಕೊಳ್ಳೋಕ್ಕೆ. ನೋಡಿ ಕಟ್ಟೆ ಮೇಲಿಂದ ಇಳೀತು. ನನಗೆ ನೋಡಿ ತುಂಬ ಖುಷಿ ಆಯಿತು. ಏನಪ್ಪ ಇದು, ಈ ಥರ ಕಾನ್ಫಿಡೆನ್ಸು, ಈ ಥರ ಪವರು, ಈ ಥರ ಡೆಡಿಕೇಶನ್ನು ಇರಬೇಕು ಅಂತ ಅನ್ನಿಸ್ತು ನನಗೆ. ಮೊನ್ನೆ ಜಪಾನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಗುಂಪು ಕೋತಿಗಳಿರ್ತವೆ, ಅದರಲ್ಲಿ ಒಂದನ್ನೇ ಬಿಟ್ಟು ಎಲ್ಲ ಹೊರಟೋಗ್ತವೆ. ಸೊ ಅದು ತುಂಬ ವೈರಲ್ ಆಗೋಯಿತು. ಅದನ್ನು ನೋಡಿ ಎಲ್ಲ ತುಂಬ ಜನ ಅದಕ್ಕೆ ಏನು ಬೇಸರನೂ ವ್ಯಕ್ತಪಡಿಸಿದ್ರು, ದುಃಖನೂ ವ್ಯಕ್ತಪಡಿಸಿದ್ರು. ಬಟ್ ಇದನ್ನು ನೋಡಿ ನನಗೊಂಥರ ಖುಷಿನೂ ಆಗ್ತೈತೆ, ಒಂಥರ ಕಾನ್ಫಿಡೆನ್ಸು, ಏನಪ್ಪ ಒಂಥರ ಶಾಕು. ನೋಡಿ ಮೋಸ್ಟ್ಲಿ ಈ ಎಲೆ ಕೆಳಗಡೆ ಇಟ್ಕೊಳ್ಳುತ್ತೆ ಅನಿಸುತ್ತೆ, ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ವೀಡಿಯೋ ಕೊನೆ ತನಕ ನೋಡಬೇಕು. ನೋಡಿ ಹತ್ತಕ್ಕೆ ಆಗದೆ ಇದ್ರೂ ನೋಡಿ ಜಾರು ಬೀಳ್ತಿದೆ. ಹಂಗಾದ್ರೂ ಮಾತ್ರ ಆ ಪುರಿ ಕಾಳು ಮಾತ್ರ ಬಿಡ್ತಾ ಇಲ್ವಲ್ಲ, ಅದು ಎಷ್ಟು ಇದಾಗಿದೆ ನೋಡಿ, ಹೆಂಗೆ ಹಿಡ್ಕೊಂಡಿದೆ. ಅಯ್ಯಪ್ಪ ನೋಡಿ, ಇದಕ್ಕೆ 8 ಕಾಲುಗಳಿದೆ, ಕೈ ಕಾಲುಗಳೆಲ್ಲ ಸೇರಿ. ನೋಡಿ ಇನ್ನೊಂದು ಬರ್ತಿದೆ, ಹಂಗೆ ಹೋಯ್ತದು. ಎಷ್ಟು ಜಾರ್ತಾ ಇದ್ರೂ ಬಿಡ್ತಾಯಿಲ್ಲ ನೋಡಿ. ಓಪ, ಏನು ಗುರು ಇದು. ಆದರೂ ದೇವರು ಕ್ರಿಯೇಷನ್ ಮಾತ್ರ ಬೆಂಕಿ.
ಹ್ಯಾಟ್ಸ್ ಆಫ್. ಏನು ದೇವರು ಯಪ್ಪ, ಏನೇನು ಕ್ರಿಯೇಷನ್ಗಳು ಮಾಡಿದ್ದಾನೆ ದೇವರು. ನೋಡಿ, ಇದು ಬಸವನುಳ, ಶಂಖದುಳ. ಫೈನಲ್ಲಿ ಬಿಡಲಿಲ್ಲ ನೋಡಿ, ಎಲೆ ಮೇಲೆ ಹತ್ತೇ ಬಿಡ್ತು ಕೊನೆಗೂ, ಪುರಿ ಕಾಳು ಎತ್ಕೊಂಡು. ಓ, ಎಲ್ಲಿಗೆ ಹೋಗಕ್ಕೆ ಟ್ರೈ ಮಾಡ್ತಾಯಿದ್ದೆ ನಾನು? ಎಲ್ಲೋ ಎಲೆ ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಎಲೆಯಿಂದ ಆ ಕಡೆಗೆ ಹೋಗಿ ಟ್ರೈ ಮಾಡಿದೆ. ಈ ಕಡೆ ಜಾಗ ಇತ್ತಲ್ಲ, ಇಲ್ಲಿ ಹೋಗ್ಬೋದಿತ್ತಲ್ಲ, ಅಲ್ಲೇ ಏನಕ್ಕೆ ಹೋಗ್ತಾ ಇದೆ? ಓ, ಏನು ಮಾಡ್ತೈತೆ ಅಂತಲೇ ಹೇಳೋಕ್ಕಾಯ್ತಲ್ಲ, ಹಂಗಾಗ್ಬಿಟ್ಟೈತೆ. ನಾನು ಅಂದ್ಕೊಂಡೆ ಎಲೆ ಕೆಳಗಡೆನೇ ಹೋಗ್ಬೋದು, ಎಲೆ ಕೆಳಗಡೆನೇ ಸೇಫ್ ಮಾಡುತ್ತೆ ಅದು ಅಂದ್ಕೊಂಡೆ. ಬಟ್ ಅಲ್ಲೂ ಮಾಡ್ತಾಯಿಲ್ಲ, ಏನು ಮಾಡ್ತೈತೆ ಅಂತಲೇ ಗೊತ್ತಾಯ್ತಿಲ್ಲ. ಓ, ಬಿದ್ದೋಯ್ತು ಕೆಳಗೆ ಜಾರಿ. ಮೋಸ್ಟ್ಲಿ ಇಲ್ಲೇ ಇಟ್ಕೊಳ್ಳುತ್ತೆ ಅನಿಸುತ್ತೆ. ನೋಡಿ, ಅಲ್ಲೇ ಇಟ್ಕೊಂಡು ತಿಂತಾ ಇದೆ. ಏನು ಅದು, ಎಲ್ಲಿ ಗೂಡು, ಏನು ಮಾಡುತ್ತೋ? ಈಗ ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಅದು ಸ್ಟಕ್ ಆಗಿಬಿಟ್ಟಿದೆ. ಸೊ ಅಲ್ಲೇ ತಿಂತಾ ಇದೆ ನೋಡಿ. ಆದರೂ ದೇವರ ಇದು ಕ್ರಿಯೇಷನ್ ಮಾತ್ರ, ಗಾಡ್ ಕ್ರಿಯೇಷನ್ನು ನೆಕ್ಸ್ಟ್ ಲೆವೆಲ್.